ಜೀವನದಲ್ಲಿ ಸೋಂಬೇರಿ ವ್ಯಕ್ತಿ ಯಾವತ್ತೂ ಸಫಲನಾಗುವುದಿಲ್ಲ. ಯಾರಿಗೆ ಜೀವನದಲ್ಲಿ ಆರಾಮಾಗಿರುವುದಕ್ಕೆ ಇಷ್ಟ ಇರುತ್ತೋ ಅವನಿಗೆ ಶ್ರಮ ಪಡೋದು ಇಷ್ಟ ಇರಲ್ಲ. ಇದಿಲ್ಲದಿದ್ದರೆ ಅವನು ಹೇಗೆ ಸಫಲನಾಗುತ್ತಾನೆ? ಅದಕ್ಕೆ ನೀವೇನಾದರೂ ಕೆಲಸ ಮಾಡಬೇಕು ಅಂತ ಇದ್ರೆ ಈಗಲಿಂದಾನೇ ಸೋಂಬೇರಿತನವನ್ನ ತ್ಯಾಗ ಮಾಡಿ. ನಿಮ್ಮ ಕೆಲಸವನ್ನು ಯಾವತ್ತೂ ನಾಳೆಗೆ ಇಡಬಾರದು. ಏಕೆಂದರೆ ಆ ವ್ಯಕ್ತಿ ಸಮಯದ ಮಹತ್ವಪೂರ್ಣವನ್ನ ತಿಳಿಯದೆ ಅದನ್ನ ವ್ಯರ್ಥವಾಗಿ ಹಾಳು ಮಾಡಿಕೊಳ್ಳುತ್ತಾನೆ. ಕೊನೆಯಲ್ಲಿ ಅವನ ಹತ್ತಿರ ಏನು ಮಾಡುವುದಕ್ಕೂ ಸಮಯವೇ ಉಳಿಯುವುದಿಲ್ಲ. ಯಾವುದೇ ವ್ಯಕ್ತಿ ತನ್ನ ಜೀವನದಲ್ಲಿ ಸಫಲನಾಗದೇ ಇರುವುದಕ್ಕೆ ಎಲ್ಲಕ್ಕಿಂತ ಮುಖ್ಯವಾದ ಕಾರಣ ಇರುತ್ತೆ. ತನ್ನಲ್ಲಿ ಭರವಸೆ ಇಲ್ಲದೆ ಇರೋದು. ಜೀವನದಲ್ಲಿ ಅದೇ ವ್ಯಕ್ತಿ ಸಫಲನಾಗುತ್ತಾನೆ ಯಾರಿಗೆ ತನ್ನ ಮೇಲೆ ಭರವಸೆ ಇರುತ್ತೋ. ಯಾವ ವ್ಯಕ್ತಿಗೆ ತನ್ನ ಮೇಲೆ ಭರವಸೆ ಇರುವುದಿಲ್ಲವೋ ಅವನು ಯಾವತ್ತೂ ಸಫಲನಾಗುವುದಕ್ಕೆ ಆಗಲ್ಲ. ಒಂದು ಸಾರಿ ದಾನವೀರ ಕರ್ಣ ಶ್ರೀಕೃಷ್ಣನಿಗೆ ತನ್ನ ನೋವಿನ ಬಗ್ಗೆ ಹೇಳುತ್ತಾನೆ. ಹೇ ಪರಮಾತ್ಮ, ಯಾವಾಗ ನಾನು ಹುಟ್ಟಿದ್ನೋ ಆಗ ನನ್ನ ತಾಯಿ ನನ್ನನ್ನು ತ್ಯಾಗ ಮಾಡಿದರು. ಇದರಲ್ಲಿ ನನ್ನ ಯಾವ ಅಪರಾಧ ಇತ್ತು? ದ್ರೋಣಾಚಾರ್ಯರು ಅವರು ನನಗೆ ಶಿಕ್ಷಣ ಕೊಡುವುದಕ್ಕೂ ನಿರಾಕರಿಸಿದರು. ಏಕೆಂದರೆ ಅವರು ನನಗೆ ಕ್ಷತ್ರಿಯ ಅಂತ ಒಪ್ಪುತ್ತಿರಲಿಲ್ಲ. ಇದರಲ್ಲೂ ನನ್ನ ಯಾವ ಅಪರಾಧವಿದೆ? ಮತ್ತೆ ದ್ರೌಪದಿ ಸ್ವಯಂವರದಲ್ಲೂ ನನ್ನ ಅವಮಾನ ಮಾಡಿದರು. ಏಕೆಂದರೆ ನಾನು ಮಹಾರಾಜರ ಪರಿವಾರದವನು ಅಲ್ಲ ಅಂತ. ಇದಕ್ಕೆ ಉತ್ತರ ಕೊಟ್ಟು ಶ್ರೀಕೃಷ್ಣ ಹೇಳುತ್ತಾನೆ, ಹೇ ಕರ್ಣ, ಸ್ವಲ್ಪ ಗಮನ ಇಟ್ಟು ಕೇಳು. ಯಾವಾಗ ನನ್ನ ಜನ್ಮ ಆಯಿತು ಆಗ ನಾನು ಕಾರಾಗೃಹದಲ್ಲಿದ್ದೆ. ಮತ್ತೆ ನಾನು ಹುಟ್ಟಿದ ತಕ್ಷಣ ನನ್ನ ಮೃತ್ಯು ನನ್ನ ಪ್ರತೀಕ್ಷೆ ಮಾಡ್ತಿತ್ತು. ಯಾವ ರಾತ್ರಿ ನನ್ನ ಜನ್ಮ ಆಯಿತೋ ಅದೇ ರಾತ್ರಿ ನನ್ನ ತಂದೆ ತಾಯಿಯಿಂದ ಬೇರೆ ಆಗಬೇಕಾಯಿತು. ನಾನು ಚಿಕ್ಕವನಿದ್ದಾಗ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಯಿತು. ನನ್ನನ್ನು ಸಾಯಿಸುವುದಕ್ಕೆ ಪದೇ ಪದೇ ಪ್ರಯತ್ನ ಪಟ್ಟರು. ಬಾಲ್ಯದಲ್ಲಿ ನನ್ನ ಹತ್ತಿರ ಯಾವುದೇ ಶಿಕ್ಷಣ ಇರಲಿಲ್ಲ, ಬಂಗಲೆ ಇರಲಿಲ್ಲ, ಗುರುಕುಲನೂ ಇರಲಿಲ್ಲ, ಮತ್ತೆ ಯಾವ ದೊಡ್ಡ ವಿಶಾಲ ಸೈನ್ಯವೂ ಇರಲಿಲ್ಲ. ಆದರೆ ಆಗಲೂ ನನ್ನ ಮಾಮ ಅವರು ಎಲ್ಲಕ್ಕಿಂತ ದೊಡ್ಡ ಶತ್ರು ಅಂತ ಒಪ್ಪಿದ್ರು. ನನ್ನ ಜೀವನ ಕೂಡ ಸಾಕಷ್ಟು ಕಷ್ಟದಿಂದ ತುಂಬಿದೆ. ಈ ಮಾತು ತುಂಬ ಮಹತ್ವಪೂರ್ಣ ಅಲ್ಲ. ನಾವು ಜೀವನದಲ್ಲಿ ಎಷ್ಟೋ ಸರಿ ಅವಮಾನಕ್ಕೆ ಒಳಗಾಗುತ್ತಿರುವುದು, ಆದರೆ ಇದು ಮಹತ್ವಪೂರ್ಣ ಇದೆ. ನೀವು ಆ ಅಪಮಾನದ ಉತ್ತರ ಹೇಗೆ ಕೊಡ್ತಿದ್ದೀರಾ ಅನ್ನೋದು. ನಿಮ್ಮ ಹತ್ತಿರ ಜ್ಞಾನ ಇದೆ, ಅದನ್ನು ನೀವು ಬಳಸಿ. ಮತ್ತೆ ಇದೆಲ್ಲ ಕಷ್ಟಗಳನ್ನು ದಾಟಿ ಹೇಗೆ ಮುಂದೆ ಸಾಗುತ್ತೀರಾ ಅನ್ನೋದು ತುಂಬ ಮಹತ್ವಪೂರ್ಣ. ಯಾವಾಗ ಕೆಲವು ಪುಸ್ತಕಗಳಿಂದ ಏನು ಕಲಿಯುವುದಕ್ಕೆ ಸಿಗಲ್ವೋ ಆಗ ಕೆಲವು ಸ್ವಾರ್ಥಿ ಜನಗಳಿಂದ ತುಂಬ ಕಲಿಯುವುದಕ್ಕೆ ಸಿಗುತ್ತೆ. ತಪ್ಪು ಅದೇ ವ್ಯಕ್ತಿಯಿಂದ ಆಗುತ್ತೆ. ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ, ಪ್ರಯೋಜನಕ್ಕೆ ಬರದೇ ಇರೋ ಜೀವನ ಅಂತೂ ಬೇರೆಯವರ ಕೊರತೆಗಳು ಹುಡುಕುವುದರಲ್ಲೇ ಮುಗಿದು ಹೋಗುತ್ತೆ. ಜೀವನದಲ್ಲಿ ಮಾತನಾಡುವುದನ್ನು ಕಲಿಯಿರಿ, ಇಲ್ಲವೆಂದರೆ ಜೀವನ ಪೂರ್ತಿ ನೀವು ಕೇಳಬೇಕಾಗುತ್ತೆ. ನೀವು ನಿಮ್ಮ ಶಬ್ದಗಳನ್ನು ಎಷ್ಟೇ ಬುದ್ಧಿವಂತಿಕೆಯಿಂದ ಹೇಳಿ, ಆದರೆ ಕೇಳುವವನು ತನ್ನ ಮನಸ್ಸಿನ ಯೋಗ್ಯತೆ, ತನ್ನ ಮನಸ್ಸಿನ ವಿಚಾರದ ಪ್ರಕಾರ ಅದರ ಅರ್ಥವನ್ನ ಮಾಡಿಕೊಳ್ಳುತ್ತಾನೆ. ವಿಶ್ವಾಸ ಇಡಿ. ಯಾರು ನಿಮ್ಮನ್ನು ಮರೆತಿದ್ದಾನೋ ಅವನು ನಿಮ್ಮನ್ನ ನೆನಪು ಮಾಡಿಕೊಳ್ಳುತ್ತಾನೆ ಯಾವಾಗ ಅವನಿಗೆ ನಿಮ್ಮ ಸಹಾಯ ಬೇಕಿರುತ್ತೋ. ಜೀವನ ಅಂತೂ ನಿಮ್ಮ ಧೈರ್ಯದ ಮೇಲೆ ಬಾಳಬೇಕಿರುತ್ತೆ. ಬೇರೆಯವರ ಹೆಗಲ ಮೇಲೆ ಅಂತೂ ಕೇವಲ ಹೆಣ ಎತ್ತುತ್ತಾರೆ. ಯಾರು ನಿಮ್ಮ ಸ್ನೇಹಿತ ಅಥವಾ ಶತ್ರುವಾಗಿ ಜಗತ್ತಲ್ಲಿ ಬರಲ್ಲ. ನಮ್ಮ ವ್ಯವಹಾರ ಮತ್ತೆ ನಮ್ಮ ಶಬ್ದಗಳೇ ಜನರನ್ನು ಸ್ನೇಹಿತರು ಮತ್ತು ಶತ್ರುಗಳಾಗಿ ಮಾಡುತ್ತೆ. ಯಾವ ವ್ಯಕ್ತಿ ಎಲ್ಲ ಸಮಯ ದುಃಖದಿಂದ ಅಳುತ್ತಿರ್ತಾನೋ ಅವನ ಬಾಗಿಲಲ್ಲಿ ನಿಂತಿರುವ ಸುಖ ಹೊರಗಡೆಯಿಂದಾನೇ ಹೊರಟು ಹೋಗುತ್ತೆ. ಯಾರ ಹತ್ತಿರ ವಿಶ್ವಾಸ ಇದೆಯೋ
ಅವನು ಜೀವನದ ಎಲ್ಲ ಪರೀಕ್ಷೆಗಳಲ್ಲೂ ಉತ್ತೀರ್ಣನಾಗುತ್ತಾನೆ. ನಿಮ್ಮ ನಗು ನಿಮ್ಮ ಮುಖದ ಮೇಲೆ ಭಗವಂತನ ಹಸ್ತಾಕ್ಷರಗಳು. ಅದನ್ನ ನಿಮ್ಮ ಕಣ್ಣೀರಿಂದ ತೊಳೆಯುವುದಕ್ಕೆ ಅಥವಾ ನಿಮ್ಮ ಕೋಪದಿಂದ ಅಳಿಸಿ ಹೋಗುವುದಕ್ಕೆ ಬಿಡಬೇಡಿ. ಪ್ರತಿಯೊಬ್ಬರೂ ನಮ್ಮವರಲ್ಲ, ಮತ್ತೆ ಇದು ಸತ್ಯನೇ. ಎಷ್ಟು ವಿಚಿತ್ರ! ಈ ಕಾಲದ ಜನರು ಆಟ ಆಡುವುದನ್ನು ಬಿಟ್ಟು ಭಾವನೆಗಳಿಂದ ಆಟ ಆಡ್ತಾರೆ. ಜೀವನದಲ್ಲಿ ಈ 5 ಜಾಗಗಳಲ್ಲಿ ಸದಾ ಸುಮ್ಮನೆ ಇರಿ. ಮೊದಲನೆಯದು, ಎಲ್ಲಿ ನಿಮ್ಮ ಶಬ್ದಗಳಿಗೆ ಬೆಲೆ ಇರಲ್ವೋ. ಎರಡನೆಯದು, ನೀವು ಮಾತನಾಡಿದ ಮೇಲೆ ಅದರ ಪಶ್ಚಾತ್ತಾಪ ಮಾಡದೇ ಇರುವಂಥದ್ದು. ಮೂರನೆಯದು, ಏನಾದರೂ ನೀವು ಮಾತನಾಡಿರುವುದು ಬೇರೆಯವರ ಹೃದಯವನ್ನು ನೋಯಿಸಿದರೆ. ನಾಲ್ಕನೆಯದು, ಕೋಪದಲ್ಲಿ ಇದ್ದಾಗ. ಯಾಕೆಂದರೆ ಕೋಪದಲ್ಲಿ ಜನ ಏನು ಯೋಚನೆ ಮಾಡದೆ ಹೇಳ್ತಾರೆ. ಮತ್ತೆ ಐದನೆಯದು, ಎಲ್ಲಿ ನಿಮ್ಮ ಬುದ್ಧಿವಂತಿಕೆ ಅನುಸಾರ ಯಾರು ಕೇಳುವುದಿಲ್ಲವೋ ಆಗ. ನಿಮಗೂ ಕಷ್ಟ ಆಗ್ತಿದ್ರೆ ಆಗ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಆತ್ಮದಲ್ಲೂ ಪರಮಾತ್ಮ ಇದ್ದಾನೆ ಅಂತ. ಕೇವಲ ನೆಮ್ಮದಿ ಹುಡುಕಿ ಅವಶ್ಯಕತೆಗಳು ಯಾವತ್ತೂ ಪೂರ್ತಿ ಆಗುವುದಿಲ್ಲ. ಜೀವನದಲ್ಲಿ ಎಲ್ಲ ಜಗಳ ಆಸೆಗಳದ್ದು. ಇಲ್ಲಿ ಯಾರಿಗೂ ದುಃಖನೂ ಬೇಡ, ಮತ್ತೆ ಯಾರಿಗೂ ಕಡಿಮೆನೂ ಬೇಡ. ಯಾರ ಉದ್ದೇಶ ಸದಾ ಸ್ಪಷ್ಟವಾಗಿರುತ್ತೋ ಸಾಕಷ್ಟು ಸಾರಿ ಜನ ಅವನದೇ ವಿರುದ್ಧ ಇರುತ್ತಾರೆ. ಯಾರು ನಮ್ಮಿಂದ ಬೇಸರಗೊಂಡು ಸಾಕಾಗಿರುತ್ತಾರೋ ಅವರನ್ನ ಬಿಟ್ಟು ಬಿಡಿ. ಏಕೆಂದರೆ ಭಾರ ಆಗೋದಕ್ಕಿಂತ ನೆನಪಾಗಿರುವುದೇ ಒಳ್ಳೆಯದು. ಸುಳ್ಳಿನ ಕೊಂಡಾಟಿಗೆ ತುಂಬ ದಿನದವರೆಗೆ ಇರೋದಿಲ್ಲ. ಸತ್ಯ ಒಂದೇ ಕೊನೆ ತನಕ. ಜೀವನದಲ್ಲಿ ಪ್ರತಿಯೊಂದು ಅವಕಾಶದ ಲಾಭವನ್ನ ಪಡೆಯಿರಿ, ಆದರೆ ಬೇರೆಯವರು ಒತ್ತಾಯದ ಸಂದರ್ಭವನ್ನ ಬಿಟ್ಟು. ಜೀವನ ಅವಕಾಶವನ್ನು ಕೊಡುತ್ತೆ, ಅದೇ ರೀತಿ ಮೋಸವನ್ನು ಕೊಡುತ್ತೆ. ಇವತ್ತಿನ ಕಾಲದಲ್ಲಿ ಸುಖವಾಗಿ ಇರಬೇಕು ಅಂತ ಅಂದರೆ ಆಗ ಸ್ವಾರ್ಥಿಯಾಗಿರಬೇಕು. ಇದನ್ನ ನಾವೆಲ್ಲ ಈ ಯುಗದ ನಿಜವಾದ ವಾಸ್ತವಿಕತೆ ಹೇಳುತ್ತದೆ. ಯಾರು ನಮ್ಮ ಭಾವನೆಗಳಿಗೆ ಮರ್ಯಾದೆ ಕೊಡಲ್ವೋ ಅವರ ಹಿಂದೆ ಹುಚ್ಚರಾಗೋದು ರೀತಿಯಲ್ಲ, ಮೂರ್ಖತನ. ಗಾಳಿಗಳೇ ವಾತಾವರಣದ ದಿಕ್ಕನ್ನು ಬದಲಿಸಬೇಕಾದರೆ ಆಶೀರ್ವಾದಗಳು ಖಂಡಿತವಾಗಿಯೂ ಕಷ್ಟದ ಸಮಯವನ್ನು ಬದಲಿಸುತ್ತಿವೆ. ಯಾವುದು ಹೃದಯದಲ್ಲಿ ಇದೆಯೋ ಅದನ್ನು ಹೇಳುವ ಧೈರ್ಯ ಇಡಿ. ಯಾವುದು ಬೇರೆಯವರ ಹೃದಯದಲ್ಲಿ ಇದೆಯೋ ಅದನ್ನು ಅರ್ಥ ಮಾಡಿಕೊಳ್ಳುವ ನೋಟ ಇಡಿ. ಸಂಬಂಧಗಳು ಯಾವತ್ತೂ ಮುರಿಯುವುದಿಲ್ಲ. ಈ ಹಿತನುಡಿಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಅದೇ ರೀತಿ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ.